ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ನೋ ಬ್ರೋಕರ್ ಕಂಪ್ನಿ ಕಡೆಯಿಂದ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. 10th ಪಾಸ್ ಆಗಿದ್ದರೂ ಪರವಾಗಿಲ್ಲ ಅಂತ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಫ್ರೀ ಟ್ರೈನಿಂಗ್ ಅನ್ನೋದು ಕೊಡ್ತಾರೆ. ಸ್ಯಾಲ್ರಿ ನೋಡಿದ್ರೆ ನಮಗೆ 16,000 ಇನ್ ಹ್ಯಾಂಡ್ ಕೊಡ್ತಾರೆ. ವಿತ್ ಇನ್ಸೆಂಟಿವ್ಸ್ ಅನ್ನೋದು ಕೊಡ್ತಾರೆ ಅಂತ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್, ನೋಡ್ಕೊಬನ್ನಿ. ಆ್ಯಸ್ ಯೂಶ್ವಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ನೋ ಬ್ರೋಕರ್ ಕಂಪ್ನಿ. ಅದು ಇವರು ಹೈರ್ ಮಾಡ್ತಿರೋ ರೋಲ್ ಯಾವುದು ಅಂದರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ರೋಲ್ಗೆ ಇವರು ಹೈರ್ ಮಾಡ್ತಿದ್ದಾರೆ. ಮತ್ತು ಆಲ್ರೆಡಿ 100+ ಅಪ್ಲಿಕ್ಯಾಂಟ್ಸ್ ಈ ಜಾಬ್ಗೆ ಆಲ್ರೆಡಿ ಅಪ್ಲೈ ಮಾಡಿದ್ದಾರಂತೆ. ಈ ಜಾಬ್ ಬಿಟ್ಟು 2 ಡೇಸ್ ಮಾತ್ರ ಆಗಿದೆ ಅಷ್ಟೇ. ಆಲ್ರೆಡಿ 100+ ಅಪ್ಲೈ ಮಾಡಿದ್ದಾರೆ ಅಂತ ಇಲ್ಲಿ ನಮಗೆ ನೋಡಿಸಿದ್ದಾರೆ. ಪ್ರಿಫರ್ಡ್ ವುಮೆನ್ ಕ್ಯಾಂಡಿಡೇಟ್ಸ್, ವುಮೆನ್ ರಿಟರ್ನ್ ಟು ವರ್ಕ್ ಅಂತೆ. ಗರ್ಲ್ಸ್ಗೆ ಈ ಜಾಬ್ ಅನ್ನೋದು ಪ್ರಿಫರ್ ಮಾಡ್ತಾರಂತೆ ತುಂಬ. ವುಮೆನ್ಗೆ ಯಾರೆಲ್ಲ ಹೌಸ್ ವೈಫ್ಸ್ ಇರ್ತಾರಲ್ಲ ಅವರು ಮತ್ತೆ ಬ್ಯಾಕ್ ಟು ವರ್ಕ್ ಮಾಡಬೇಕು ಅನ್ನೋರಿಗೆ ಇವರು ಪ್ರಿಫರೆನ್ಸ್ ಅನ್ನೋದು ಕೊಡ್ತಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಜಾಬ್ ಹೈಲೈಟ್ಸಲ್ಲಿ ನೀವು ಚೆಕ್ ಮಾಡ್ಬೋದು. 10th ಟು ಪೋಸ್ಟ್ ಗ್ರ್ಯಾಜುಯೇಟ್ ವಿತ್ 0 to 3 ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ ಗೈಸ್. ನಿಮ್ಮದು 10th ಆದರೂ ಪರವಾಗಿಲ್ಲ ಅಂತ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಗ್ರ್ಯಾಜುಯೇಷನ್ ಆರ್ಎಲ್ಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ. ಮತ್ತು 0 to 3 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ. ಮತ್ತು ಇಂಗ್ಲೀಷ್ ಮತ್ತು ಹಿಂದಿ ನಿಮಗೆ ಪ್ರೊಫಿಷಿಯನ್ಸ್ ಆಗಿ ಬರಬೇಕಾಗಿರುತ್ತೆ. +1 ರೀಜನಲ್ ಲ್ಯಾಂಗ್ವೇಜ್ ಯಾವುದಾದ್ರೂ ನಿಮಗೆ ಬರಬೇಕಾಗಿರುತ್ತಂತೆ. ಲೈಕ್ ಇಂಗ್ಲೀಷ್, ಹಿಂದಿ, ಕನ್ನಡ, ಆರ್ಎಲ್ಸ್ ಇಂಗ್ಲೀಷ್, ಹಿಂದಿ, ತೆಲುಗು, ಆರ್ಎಲ್ಸ್ ಇಂಗ್ಲೀಷ್, ಹಿಂದಿ, ಬೆಂಗಾಲಿ, ಆ ರೀತಿ ಯಾವುದಾದ್ರೂ ನಿಮ್ಮ ರೀಜನ್ ಲ್ಯಾಂಗ್ವೇಜ್ ಒಂದು ಬರಬೇಕು ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಓಕೆ, ನೀವು ಇಲ್ಲಿ ಐಡೆಂಟಿಫೈ ಪ್ರಾಸ್ಪೆಕ್ಟ್ಸ್, ಮೇಕ್ ಔಟ್ಬೌಂಡ್ ಕಾಲ್ಸ್, ಫಾಲೋ ಅಪ್ ಆನ್ ಲೀಡ್ಸ್, ಕ್ಲೋಸ್ ಸೇಲ್ಸ್ ಡೀಲ್ಸ್, ಮೈಂಟೈನ್ ಸರ್ವಿಸ್ ಸ್ಟ್ಯಾಂಡರ್ಡ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ಕಸ್ಟಮರ್ಸ್ದು ರಿಕ್ವೈರ್ಮೆಂಟ್ನ ತಿಳ್ಕೊಂಡು ಅವ್ರಿಗೆ ನೀವು ಔಟ್ಬೌಂಡ್ ಕಾಲ್ಸ್ ಅನ್ನೋದು ಮಾಡಬೇಕಾಗಿರುತ್ತೆ. ಅವ್ರಿಗೇನಾದರೂ ರಿಕ್ವೈರ್ಮೆಂಟ್ ಏನಾದರೂ ಇದೆ ಅಂತಂದರೆ ಅವ್ರನ್ನ ನೀವು ಫಾಲೋ ಅಪ್ ಮಾಡಿ ಕ್ಲೋಸ್ ಸೇಲ್ ಮಾಡಬೇಕಾಗಿರುತ್ತಂತೆ. ಓಕೆ, 0 to 2 ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. 100 ವ್ಯಾಕೆನ್ಸೀಸ್ ಇದೆ ಅಂತ ಸ್ನೇಹಿತರೆ. ಆದಷ್ಟು ಬೇಗ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಮಗೆ 100 ವ್ಯಾಕೆನ್ಸೀಸ್ ಅನ್ನೋದು ಇದೆ. ಮತ್ತು ಸ್ಯಾಲ್ರಿ ನೋಡಿದ್ರೆ 1.5 to 1.75 lakhs per annum ಅಂತ ಕೊಟ್ಟಿದ್ದಾರೆ. ಹೈರಿಂಗ್ ಆಫೀಸ್ ಲೊಕೇಟ್ ಆಗಿರೋದು ಚೆನ್ನೈಯಲ್ಲಂತೆ. ಇವರ ಹೈರಿಂಗ್ ಆಫೀಸ್ ಲೊಕೇಟ್ ಆಗಿರೋದು ಚೆನ್ನೈ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ರಿಮೋಟ್ ಜಾಬ್ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ದಟ್ ಈ ಜಾಬ್ ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಗೈಸ್. ಓಕೆ, ಸ್ಕಿಲ್ಸ್ ಬಂದುಬಿಟ್ಟು ಟೆಲಿ ಸೇಲ್ಸ್ ಮತ್ತು ಟೆಲಿಂಗ್ ಕಾಲಿಂಗಲ್ಲಿ ನಿಮ್ಗೆ ಏನಾದರೂ ಸ್ಕಿಲ್ಸ್ ಇದ್ದರೆ ಅದು ಸಹ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಜಾಬ್ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ವಾಟ್ ಯು ವಿಲ್ ಡೂ ಅಲ್ಲಿಗೆ ಹೇಳಿದ್ದಾರೆ. ನೆಕ್ಸ್ಟ್ ಸ್ಯಾಲ್ರಿ ರೇಂಜ್ ನೋಡಿದ್ರೆ 12,000 to 14,000 ಇನ್ ಹ್ಯಾಂಡ್ ಸ್ಯಾಲ್ರಿ ಅನ್ನೋದು ಕೊಡ್ತಾರಂತೆ. ಪ್ಲಸ್ 2,000 ಎಕ್ಸ್ಟ್ರಾ ಅನ್ನೋದು ಕೊಡ್ತಾರೆ ಫಾರ್ ನೆಟ್ ಅಲೋವೆನ್ಸ್ಗೆ 2,000 ಎಕ್ಸ್ಟ್ರಾ ಅನ್ನೋದು ಕೊಡ್ತಾರಂತೆ. ಪ್ಲಸ್ ಇನ್ಸೆಂಟಿವ್ ಸಹ ಸಿಗುತ್ತೆ ಅಂತಲೇ ಹೇಳಿದ್ದಾರೆ. ಲೈಕ್ ನೀವು ಕ್ಲೋಸ್ ಸೇಲ್ ಲೀಡ್ಸ್ ಎಲ್ಲ ಮಾಡಿದಾಗ ನಿಮಗೆ ಇನ್ಸೆಂಟಿವ್ಸ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಓಕೆ, ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ಚೆಕ್ ಮಾಡಿದ್ರೆ ಐಡೆಂಟಿಫೈಸ್ ಬಿಸ್ನೆಸ್ ಆಪರ್ಚುನಿಟೀಸ್ ಬೈ ಐಡೆಂಟಿಫೈಯಿಂಗ್ ಪ್ರಾಸ್ಪೆಕ್ಟ್ಸ್ ಅಂತ ಕೆಟ್ಟಿದ್ದಾರೆ. ಬಿಸ್ನೆಸ್ ಅನ್ನೋದು ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ ಗೈಸ್ ಅಷ್ಟೇ. ಸೆಲ್ಸ್ ಪ್ರಾಡಕ್ಟ್ಸ್ ಬೈ ಎಸ್ಟಾಬ್ಲಿಷಿಂಗ್ ಕಾಂಟ್ಯಾಕ್ಟ್ ಆ್ಯಂಡ್ ಡೆವಲಪಿಂಗ್ ರಿಲೇಷನ್ಶಿಪ್ ವಿತ್ ಪ್ರಾಸ್ಪೆಕ್ಟ್ಸ್, ರಿಕಮೆಂಡಿಂಗ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕ್ಲೈಂಟ್ಸ್ ಜೊತೆ ನೀವು ಒಂದು ರಿಲೇಷನ್ಶಿಪ್ ಅಂತಂದರೆ ಗುಡ್ ರಿಲೇಷನ್ಶಿಪ್ ಅನ್ನೋದು ಮೈಂಟೈನ್ ಮಾಡಿ ಅವ್ರ ಹತ್ರ ನೀವು ಪ್ರಾಡಕ್ಟ್ಸ್ ಅನ್ನೋದು ಸೆಲ್ ಮಾಡಬೇಕಾಗಿರುತ್ತೆ. ನೀವೇ ಅವ್ರಿಗೆ ಕಾಲ್ ಮಾಡಬೇಕಾಗಿರುತ್ತೆ. ಲೈಕ್ ಟೆಲಿ ಸೇಲ್ಸ್, ಅವರು ನಿಮಗೆ ಲೀಡ್ಸ್ ಅನ್ನೋದು ಪ್ರೊವೈಡ್ ಮಾಡಿರ್ತಾರೆ. ಆ ಲೀಡ್ಸ್ಗೆ ನೀವು ಔಟ್ಬೌಂಡ್ ಕಾಲ್ಸ್ ಮಾಡಿ ಅವ್ರಿಗೆ ರಿಕ್ವೈರ್ಮೆಂಟ್ ಇದ್ದರೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ನಂತರ ಅವ್ರ ಹತ್ರ ನೀವು ಸೇಲ್ಸ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಮತ್ತು ನೆಕ್ಸ್ಟು ಡೈಲಿ ಫಾಲೋಅಪ್ಸ್ ಅನ್ನೋದು ಮಾಡಬೇಕಾಗಿರುತ್ತಂತೆ. ಓಲ್ಡರ್ ಲೀಡ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಡೈಲಿ ಫಾಲೋಅಪ್ಸ್ ಮಾಡಬೇಕಾಗಿರುತ್ತಂತೆ. ಮತ್ತು ವರ್ಕ್ ಆನ್ ನ್ಯೂ ಲೀಡ್ಸ್ ಕೊಡ್ತಾ ಇರ್ತಾರೆ ದಿನ ಅವರು, ಆ ಲೀಡ್ಸ್ ಬಗ್ಗೆ ಎಲ್ಲ ನೀವು ವರ್ಕ್ ಮಾಡಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಯಾವುದೇ ರೀತಿ ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಯಾಕಂದರೆ ಟ್ರೈನಿಂಗ್ ಅನ್ನೋದು ಕಂಪ್ನಿ ಕಡೆಯಿಂದ ಫಸ್ಟ್ ಪ್ರೊವೈಡ್ ಮಾಡ್ತಾರೆ, ನಂತರ ಈ ಜಾಬ್ ಅನ್ನೋದು ನಿಮಗೆ ಆಫರ್ ಮಾಡ್ತಾರೆ ಸ್ನೇಹಿತರೆ. ಓಕೆ, ಪ್ರಿಫರ್ಡ್ ಕ್ಯಾಂಡಿಡೇಟ್ ಪ್ರೊಫೈಲಲ್ಲಿ ಚೆಕ್ ಮಾಡಿದ್ರೆ ಎಜುಕೇಷನ್ ಬಂದುಬಿಟ್ಟು ಎನಿ 10th 12th ಡಿಪ್ಲೊಮೊ ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್ ವಿತ್ 0 to 3 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ.
ಏನಿಲ್ಲ, ಅದೇ 10th ಇದ್ರೂ ಪರವಾಗಿಲ್ಲ, ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಮತ್ತು ಎಕ್ಸಲೆಂಟ್ ವರ್ಬಲ್ ಮತ್ತು ರಿಟರ್ನ್ ಕಮ್ಯುನಿಕೇಷನ್ ಅನ್ನೋದು ಇರಬೇಕಾಗಿರುತ್ತಂತೆ. ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತಂತೆ. ಟೋಟಲ್ 9 ಅವರ್ಸ್ ಆಫ್ ಲಾಗಿನ್ ಅನ್ನೋದು ಇರುತ್ತೆ. ಮಾರ್ನಿಂಗ್ 8 o'clock ನೈಟ್ 10 PM ವರೆಗೂ ನಿಮಗೆ ಈ ವರ್ಕ್ ಅನ್ನೋದು ಇರುತ್ತೆ. ಅಂದರೆ 8 AM ಇಂದ 10 PM ಒಳಗಡೆ ಯಾವುದಾದ್ರೂ 9 ಅವರ್ಸ್ ವರ್ಕ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಓಕೆ, ಲ್ಯಾಂಗ್ವೇಜಲ್ಲಿ ನೀವು ಚೆಕ್ ಮಾಡ್ಬೋದು. ಇಂಗ್ಲೀಷ್, ಹಿಂದಿ, ಕನ್ನಡ, ಆರ್ ಇಂಗ್ಲೀಷ್, ಹಿಂದಿ, ತೆಲುಗು, ಆರ್ ಎಲ್ಸ್ ಇಂಗ್ಲೀಷ್, ಕನ್ನಡ, ಹಿಂದಿ ಅಂತ ಕೊಟ್ಟಿದ್ದಾರೆ ಕ್ಲಿಯರಾಗಿ. ಓಕೆ, ಮತ್ತು ರೋಲ್ ಕ್ಯಾಟಗರಿಯಲ್ಲಿ ಚೆಕ್ ಮಾಡಿದ್ರೆ ಬಿ ಟು ಸಿ ಸೇಲ್ಸ್ ಅಂತಲೇ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ಬಂದುಬಿಟ್ಟು ಇದು ಫುಲ್ ಟೈಮ್ ಆಗಿರುತ್ತೆ, ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಎಜುಕೇಷನ್ 10th ಪಾಸ್ ಆಗಿದ್ದರೆ ಸಾಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ಲಿ ಅಬೌಟ್ ಕಂಪ್ನಿ ಬಗ್ಗೆ ಫುಲ್ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೋ ಬ್ರೋಕರ್ ಕಂಪ್ನಿ ಬಗ್ಗೆ ತುಂಬ ಜನನ ಕೇಳಿರ್ತೀರ, ಯಾಕಂದರೆ ಇದು ನಮಗೆ ಯೂಟ್ಯೂಬ್ ಹ್ಯಾಡ್ಸಲ್ಲಿ ಮತ್ತು ಬೇರೆ ಬೇರೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾನೆ ಇರ್ಬೋದು ನೋ ಬ್ರೋಕರ್ ಅನ್ನೋದು ಎಷ್ಟು ಫೇಮಸ್ ಅಂತ. ಆ ಕಂಪನಿಯಿಂದನೇ ನಮಗೆ ಈ ಜಾಬ್ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಬೆನಿಫಿಟ್ಸಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಅವಾಗವಾಗ ನಿಮಗೆ ಅವರು ಆಫೀಸ್ಗೆ ಕರೀತಿರ್ತಾರೆ. ಆವಾಗ ಆಫೀಸ್ ಕಡೆಯಿಂದ ಕ್ಯಾಬ್ ಅನ್ನೋದು ಇರುತ್ತಂತೆ, ಆಫೀಸಲ್ಲಿ ಜಿಮ್ ಇರುತ್ತಂತೆ, ಫ್ರೀ ಮೀಲ್ಸ್ ಇರುತ್ತಂತೆ, ಮತ್ತು ಪರ್ಫಾರ್ಮೆನ್ಸ್ ಬೋನಸ್ ಇರುತ್ತೆ, ಫೆಸ್ಟಿವಲ್ಸ್ ಇದ್ದಾಗ ಗಿಫ್ಟ್ ಇರುತ್ತಂತೆ. ತುಂಬ ಬೆನಿಫಿಟ್ಸ್ ಅನ್ನೋದಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಓಕೆ, ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿರಿ, ಖಂಡಿತ ರಿಪ್ಲೈ ಕೊಡ್ತೀನಿ. ಕೆಳಗಡೆ ಅಪ್ಲೈ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಟೆಸ್ಟ್ ಏನಿರಲ್ಲ, ನಾರ್ಮಲ್ ಬೇಸಿಕ್ ಇಂಟರ್ವ್ಯೂ ಕ್ವಶನ್ಸ್ ಅನ್ನೋದು ಕೇಳ್ತಾರೆ. ಅದನ್ನು ಕ್ಲಿಯರ್ ಮಾಡಿದ್ರೆ ಈ ಜಾಬ್ ನೀವು ಮಾಡ್ಬೋದು ಗೈಸ್. ಮತ್ತು ಕೆಲಸನೂ ಅಷ್ಟೇ ಮೊಬೈಲಲ್ಲೇ ಮಾಡ್ಬೋದು. ಅವರೊಂದು ಅಪ್ಲಿಕೇಶನ್ ಕೊಡ್ತಾರೆ, ಆ ಅಪ್ಲಿಕೇಶನ್ಗೆ ಲಾಗಿನ್ ಆಗಿ ಈ ಕೆಲಸ ಅನ್ನೋದು ಮಾಡ್ಬೋದು. ಮತ್ತು ಲ್ಯಾಪ್ಟಾಪ್ ಏನಾದರೂ ಬೇಕು ಅಂತಂದರೂ ಕಂಪ್ನಿ ಕಡೆಯಿಂದನೇ ನಿಮಗೆ ಲ್ಯಾಪ್ಟಾಪ್ ಅನ್ನೋದು ಸಿಗುತ್ತೆ, ಇಲ್ಲಾಂದರೆ ಫೋನಲ್ಲೇ ವರ್ಕ್ ಆಗಿರುತ್ತೆ ಅಷ್ಟೇ ಗೈಸ್. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಆಲ್ ದಿ ವೆರಿ ಬೆಸ್ಟ್. ಬೈ ಗೈಸ್.